ಹಾಯ್ ಎಲ್ಲರಿಗೂ ನಮಸ್ಕಾರ. ಪಂಚಮಿ ಲಾಗ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಕಟ್ ಮಾಡ್ತಿರೋದು ಲೈನಿಂಗ್ ಹಾಕಿ ಹೊಲಿಯುತ್ತಿರೋ ಬ್ಲೌಸು ಮತ್ತು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ಲೈನಿಂಗ್ನ ಚೆನ್ನಾಗಿ ಐರನ್ ಮಾಡ್ಕೊಳ್ಳಿ. ಉದ್ದ ಇಟ್ಕೊಂಡು 2 ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಆಗಿರೋದು ನಿಮ್ಮ ಕಡೆ ಇರಲಿ. ಹಾಗೆ ಅಳತೆ ಕೊಟ್ಟಿರೋ ಬ್ಲೌಸ್ನು ಸ್ವಲ್ಪ ನೀಟಾಗಿ ಐರನ್ ಮಾಡಿ ಇಟ್ಕೊಳ್ಳಿ. ಮೆಜರ್ಮೆಂಟ್ ತೊಗೊಳಕ್ಕೆ ಈಸಿ ಆಗಿ. ಮತ್ತು ಇವಾಗ ನಾನು ಕಟ್ ಮಾಡ್ತಿರೋ ಬ್ಲೌಸ್ನ ಅಳತೆ ಬಂದು ಚೆಸ್ಟ್ 36 ಇದೆ, ಹಾರ್ಮೋಲ್ 14.5 ಇದೆ, ವೆಸ್ಟು 32 ಇದೆ. ಈಗ ನಮಗೆ ಮಾಡ್ತಿರೋ ಮೆಥಡಲ್ಲಿ ಇಷ್ಟು ಸಾಕು ಅಳತೆ ಪರ್ಫೆಕ್ಟ್ ಆಗಿದ್ದರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬ್ಯಾಕ್ ಕಟ್ ಮಾಡಬೇಕಾದ್ರೆ ನಾವು ಅಳತೆ ಬ್ಲೌಸ್ನ ಸೀದಾದಲ್ಲಿ ಇಟ್ಕೊಳ್ಳಿ. ಸೀದಾದಲ್ಲಿ ಇಟ್ಕೊಂಡು ನೀಟಾಗಿ ಫ್ಲ್ಯಾಟ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ನೋಡಿ. ಎಲ್ಲ ಕಡೆ ಸಮವಾಗಿ ನೀಟಾಗಿ ಇಟ್ಕೊಳ್ಳಿ. ಮತ್ತು ಫಸ್ಟ್ ನೀವು ಐರನ್ ಮಾಡಿದ ತಕ್ಷಣ ಅಳತೆ ಏನಿದೆ ಕರೆಕ್ಟಾಗಿ ತೆಗೆದು ಬರೆದಿಟ್ಕೊಬಿಡಿ. 3 ಪಾಯಿಂಟನ್ನು ಚೆಸ್ಟು, ಹಾರ್ಮೋಲು, ವೆಸ್ಟು 3 ನೀಟಾಗಿ ಬರೆದಿಟ್ಕೋಬೇಕು. ಇದು ಪರ್ಫೆಕ್ಟ್ ಆಗಿದ್ದರೆ ನಾವು ಮಾಡೋ ಕಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ನಾವು ಅದರಲ್ಲೇ ಚೇಂಜಸ್ ಮಾಡಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೀಟಾಗಿ ಅಳತೆ ತೊಗೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ನೀಟಾಗಿ ಇಟ್ಕೊಂಡ್ಮೇಲೆ ಒಂದು ಕಡೆಯಿಂದ ಮಾರ್ಕ್ ಮಾಡ್ಕೊಂಡು ಹೋಗೋಣ ನೋಡಿ. ಫಸ್ಟು ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಳೆದು 1 ಇಂಚ್ ಮುಂದೆ ಬಂದರೂ ಪರವಾಗಿಲ್ಲ, ಸ್ವಲ್ಪ ಎಳೆದಂಗೆ ಇಟ್ಕೊಳ್ಳಿ ಬಟ್ಟೆ. ಮತ್ತು ಅರ್ಧ ಇಂಚ್ ಮಾರ್ಜಿನ್ಗೋಸ್ಕರ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮಲ್ ಡೌನಿಂಗು. ಸ್ಲೀವ್ ಜಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ. ಅಲ್ಲಿಂದ 1/2 ಇಂಚ್ ಮುಂದೆ ಮಾರ್ಜಿನ್ಗೋಸ್ಕರ. ಮತ್ತು ಡೀಪು 1/4 ಇಂಚ್ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಇದು ನೆಕ್ಕು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ನನಗೆ 1/4 ಇಂಚ್ ಕಮ್ಮಿ ಇಡಿ ಅಂತ ಹೇಳಿದ್ದಾರೆ. ಮತ್ತು ನೆಕ್ಕು ಅಟ್ಯಾಚಿಗೋಸ್ಕರ ಇನ್ನು 1/2 ಇಂಚ್ ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು. ಇಷ್ಟು ಸಾಕಾಗುತ್ತೆ. ಎತ್ಬಿಡೋಣ ಇವಾಗ. ಇದು ಶೋಲ್ಡರ್ ಮಾರ್ಕಿಂಗು ರೆಡಿ. ಮತ್ತು ಮಾರ್ಜಿನ್ನು ನೋಡಿ. ಇದು ಡೌನ್ ಮಾರ್ಕಿಂಗು, ಆರ್ಮೋಲ್ ಡೌನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಆದಮೇಲೆ ಇದು ಡೀಪು. ಮೇಲ್ಗಡೆ ನನಗೆ 2 ಇಂಚ್ ಬಂದಿದೆ ನೆಕ್ ಬಿಡ್ತು. ಕೆಳಗಡೆ ಡೀಪ್ಗೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 2.25 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಒಂದು ಲೈನ್ ಇಳ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಇವ್ರು ನನಗೆ ರೌಂಡ್ ಹೇಳಿರೋದ್ರಿಂದ ನಾನು ರೌಂಡೇ ಮಾರ್ಕ್ ಮಾಡ್ತಾಯಿದ್ದೀನಿ. ಆಯಿತು. ಮತ್ತು ಶೋಲ್ಡರ್ ನಾನು ಆವಾಗಲೇ ಏನಕ್ಕೆ ಬ್ಲೌಸಲ್ಲೇ ಮಾಡ್ಬೋದಿತ್ತು. ಸೊ ನಾನು 1/2 ಇಂಚ್ ಪಕ್ಕಕ್ಕೆ ತೊಗೊಂಡಿದ್ರಿಂದ ಅದು ಸರಿಯಾಗಿ ಬರೋಲ್ಲ ಅಂಥೇಳಿ ನಾನು ಡ್ರಾ ಮಾಡಿದ್ಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಟೆ. ಈಗ ನೋಡಿ ರೆಡಿ ಎಷ್ಟಿರುತ್ತೆ ಶೋಲ್ಡರ್ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಟ್ಯಾಚಿಂಗಿಗೂ ಸೇರಿ ಈ ಥರ. ಇವಾಗ ಅಲ್ಲಿಂದ ಒಂದು ಡೌನ್ಗೆ ಹಾರ್ಮೋಲ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ. ಮತ್ತು ಹಾರ್ಮೋಲ್ ಶೇಪ್ಗೋಸ್ಕರ 1 ಇಂಚ್ ಮೇಲೆ ಬಂದು ಇಲ್ಲಿಂದ ಒಂದು ಆರ್ಮೋಲ್ ಶೇಪ್ ಕೊಡೋಣ. ನೀವು ಯಾರೇ ಮಾಡಿದ್ರೂ ಆರ್ಮೋಲ್ ಶೇಪ್ ಕೊಟ್ಟಿದ ತಕ್ಷಣ ಒಂದು ಸರಿ ಪರ್ಫೆಕ್ಟಾಗಿ ಅಳತೆ ಇದೆಯಾ ಅಂತ ಚೆಕ್ ಮಾಡಿ. ಇವಾಗ ನಮ್ಮದು ಆರ್ಮೋಲ್ ರೌಂಡ್ ಬಂದು 14.25 ಇದೆ. ನಾವು ಅಲ್ಲಿ ಚೆಕ್ ಮಾಡಿದಾಗ 7.25 ಬರಲೇಬೇಕು. ಆ ಥರ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಬಂದು 36 ಇದೆ ನೋಡಿ. 36/4 ಅಂದರೆ 9 ಬರುತ್ತೆ. ಇವಾಗ ನಾವು ಅಲ್ಲಿ 9 ಇಡೋಣ. ಚೆಸ್ಟು 9 ಇಡ್ತಾ ಇದ್ದೀನಿ. ಮತ್ತು 1.5 ಇಂಚು ಸೀಮ್ ಅಲೈನ್ಸ್ ಮಾರ್ಜಿನ್ಗೋಸ್ಕರ 1.5 ಇಂಚ್ ಕೊಟ್ಟಿದ್ದೀನಿ. ನೆಕ್ಸ್ಟು ವೆಸ್ಟ್ ಅಳತೆ ಮಾಡ್ಕೊಳ್ಳೋಣ. ವೇಸ್ಟ್ ಬಂದು 32 ಇದೆ. 32/4 ಅಂತಂದರೆ 8 ಬರುತ್ತೆ. ಇವಾಗ ನಾವು 8ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು 1 ಇಂಚು
ಬ್ಯಾಕ್ ಡಾಟಿಗೆ ಇಟ್ಕೊಳ್ಳೋಣ. ಮತ್ತು 1.5 ಇಂಚು ಸೀಮ್ ಅಲೈನ್ಸಿಗೆ ಬಿಟ್ಕೊತಾ ಇದ್ದೀನಿ. ಸಾರಿ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಕ್ಯಾಮ್ರಾ, ನಾನು ನೋಡ್ಕೊಳ್ಳಿಲ್ಲ. ಅಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕು ರೆಡಿ ಆಯಿತು, ಇಷ್ಟೇ ಬ್ಯಾಕು. ಇವಾಗ ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಬಿಡೋಣ. ನೆಕ್ಸ್ಟು ಫ್ರಂಟ್ ಪಾರ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಬ್ಯಾಕ್ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡು ಫ್ರಂಟ್ ಮಾಡಬೇಕಾದ್ರೆ ನಾವು ಉಲ್ಟಾ ಹಾಕೋಬೇಕು. ಈ ಓಪನ್ ಇರೋ ಸೈಡು ನಮ್ಮ ಕಡೆ ಬರಬೇಕು. ಆ ರೀತಿ ಹಾಕ್ಕೊಳ್ಳಿ ನೀಟಾಗಿ. ಈ ಥರ ಸ್ವಲ್ಪ ಎಲ್ಲ ಫ್ಲ್ಯಾಟ್ ಮಾಡಿಕೊಂಡು ಕಾಜಾಪಟ್ಟಿ ಉಪ್ಪಟ್ಟಿಗೆ 1/2 ಇಂಚ್ ಬೇಕಲ್ವ, ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ ಫಸ್ಟೇ. ಮತ್ತು ಅಲ್ಲಿ ಕ್ರಾಸ್ ಲೈನ್ ಕೂಡ ಇರುತ್ತೆ, ಹಂಗಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಾಗ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇವಾಗ ನಾವು ಫ್ರಂಟ್ ಮಾರ್ಕ್ ಮಾಡಬೇಕಾದ್ರೆ ಬ್ಲೌಸ್ನ ಉಲ್ಟಾದಲ್ಲಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ನಮಗೆ ಡಾಟ್ ಪಾಯಿಂಟ್ ಎಲ್ಲ ಗೊತ್ತಾಗಬೇಕಲ್ವ. ಹಾಗಾಗಿ ಉಲ್ಟಾದಲ್ಲಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೌಸ್ನ ಈ ಥರ ಉಲ್ಟಾ ಮಾಡಿ ನೀಟಾಗಿ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಶೋಲ್ಡರ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಬಿಡೋಣ. ಈ ಥರ ಮತ್ತು ನಾವು ಬ್ಲೌಸ್ನ ಎಷ್ಟು ನೀಟಾಗಿ ಇಟ್ಕೋತೀವಿ ಅಷ್ಟು ನೀಟಾಗಿ ಮಾರ್ಕಿಂಗ್ ಬರುತ್ತೆ. ನಾವು ಸ್ವಲ್ಪ ಎಲ್ಲ ಜರುಗಿಸಾಡೋದು ಆ ಥರ ಎಲ್ಲ ಮಾಡಿದ್ರೆ 1/2 ಇಂಚ್ ಹಿಂದೆ ಮುಂದೆ ಆದ್ರೂ ಕೂಡ ಬ್ಲೌಸ್ ಹಾಳಾಗುತ್ತೆ. ಹಾಗಾಗಿ ನೀಟಾಗಿ ಇಟ್ಕೊಳ್ಳಿ. ನೋಡಿ, ಇವಾಗ ಮೊದಲಿಗೆ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಎಷ್ಟು ಮಾಡಿದ್ವೋ ಅಷ್ಟೇ ನೋಡ್ಕೊಂಡು ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆದರೆ. ನೆಕ್ಸ್ಟು ನೆಕ್ಗಿಂತ 1/4 ಇಂಚ್ ಮೇಲೆ ಮಾಡ್ಕೊಳ್ಳೋಣ. ಶೇಪ್ ಯಾವುದಿದೆಯೋ ಅದೇ ಕೊಟ್ಟಿದ್ದೀನಿ, ನಾನು ಫ್ರಂಟ್ ಶೇಪ್ ಯಾವುದೂ ಚೇಂಜ್ ಮಾಡಿಲ್ಲ. ನೆಕ್ ಬಿಡ್ತು ಅಷ್ಟೇ, ಫ್ರಂಟಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಟ್ಟಿದ್ದೀನಿ. ಬ್ಯಾಕಲ್ಲಿ ಮಾತ್ರ 1/4 ಇಂಚ್ ಟಿಪ್ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಥರ ಮಾಡ್ಕೊಳ್ಳಿ. ಮತ್ತು ಡೌನಿಗೆ ಅಲ್ಲಿ ಡಾಟಿಗೆ 1/2 ಇಂಚ್ ಬೇಕಾಗುತ್ತೆ. ಮತ್ತು ಕ್ರಾಸ್ ಪಟ್ಟಿಗೆ ಅಟ್ಯಾಚಿಂಗ್ 1/2 ಇಂಚು ಕರೆಕ್ಟಾಗಿ. ಅದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚಿಂಗ್ ಎಲ್ಲಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನು 1 ಇಂಚ್ ಮುಂದೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಡಾಟ್ ಪಾಯಿಂಟು ಸ್ವಲ್ಪ ಎಳೆದಂಗೆ ಇಟ್ಕೊಂಡು ಡಾಟ್ ಪಾಯಿಂಟ್ ಎಲ್ಲಿದೆ ನೋಡಿ ಇಟ್ಕೊಳ್ಳಿ. ಡಾಟ್ ಹಿಡಿದಿದ್ದೀವಲ್ಲ ಅದರ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕ್ರಾಸ್ ಪಟ್ಟಿಗೆ ಅಟ್ಯಾಚ್ ಮಾಡಿದ್ದೀವಲ್ಲ ಡಾಟು, ಅಲ್ಲಿಗೆ 1/2 ಇಂಚ್ ಮಾರ್ಜಿನ್ ಸೇರಿಸಿ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಇಟ್ಕೊಂಡು ಆರ್ಮೋಲ್ ಡೌನಿಂಗ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟು ಡಾಟ್ ಹಿಡಿತೀವಿ, ಹಂಗಾಗಿ ಕ್ರಾಸ್ ಪಟ್ಟಿ ಅಟ್ಯಾಚಿಂಗಿಗೆ 1/2 ಇಂಚು, ಡಾಟಿಗೆ 1/2 ಇಂಚು ಸೇರಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲದಕ್ಕೂ ಸೇರಿ ಒಂದು ಲೈನ್ ಹಾಕ್ಕೊಳ್ಳೋಣ. ಫಸ್ಟು ಆರ್ಮೋಲ್ ಡೌನಿಂಗ್ ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಆ ಡಾಟ್ ಪಾಯಿಂಟಿಂದ ಈ ಕಡೆಗೆ 1 ಇಂಚ್ ಮಾರ್ಜಿನು, ಆ ಕಡೆಗೆ 1 ಇಂಚ್ ಮಾರ್ಜಿನು, ಏಕೆಂದರೆ ಇದು ಡಾಟಿಗೋಸ್ಕರ. 1 ಇಂಚ್ ಬೇಡ, ಒಂದು 3/4 ಇಂಚ್ ಸಾಕಾಗುತ್ತೆ. ಎರಡೂ ಕಡೆ 3/4 ಇಂಚ್ ಬಿಟ್ಟು ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ನ ನೀಟಾಗಿ ಸೇರಿಸ್ಕೊಂಬಿಡಿ. ಈ ಥರ ಶೇಪ್ ಕೊಟ್ಕೊಂಡು ನೀಟಾಗಿ ಕುತ್ಕೊಳ್ಳುತ್ತೆ ಆವಾಗ. ಮತ್ತು ಇದ್ರದ್ದು ಚೆಸ್ಟ್ ಬಂದು 9 ಇದೆ ಅಲ್ವಾ, ನಾವು ಇನ್ನು 3/4 ಇಂಚ್ ಇದಕ್ಕೆ ಆ್ಯಡ್ ಮಾಡೋಣ. ಯಾಕೆ ಅಂತಂದರೆ ನಾವು ಇಲ್ಲಿ ಆರ್ಮೋಲ್ ಹತ್ರ 1/2 ಇಂಚ್ ಡಾಟ್ ಹಿಡಿತೀವಿ, ಅದರಲ್ಲಿ ಹೋಗಿರುತ್ತೆ. ನೆಕ್ಸ್ಟ್ ಹಂಗೆ ಕೆಳಗಡೆಗೆ ಬಂದರೆ ನಮಗೆ ಬಸ್ಟ್ ಪಾಯಿಂಟಿಗೆ 3/4 ಇಂಚ್ ಆ್ಯಡ್ ಆಗುತ್ತೆ, ಅದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ 3/4 ಇಂಚ್ ಬಂದಾಗ ನಾವು ಅದನ್ನು ಡಾಟ್ ಹಿಡಿತೀವಲ್ಲ ಎರಡೂ ಕಡೆ 3/4 ಇಂಚ್ ಅದಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಹಂಗಾಗಿ 3/4 ಇಂಚ್ ಆ್ಯಡ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕ್ತೀವಿ. ಇದರಲ್ಲಿ ಏನು ಕನ್ಫ್ಯೂಷನ್ ಬೇಡ. ಮತ್ತು ಈ ಡಾಟ್ ಪಾಯಿಂಟ್ಗಳನ್ನ 2 ಇಂಚು ಗ್ಯಾಪಲ್ಲಿ 3 ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಂಬಿಡಿ. ಫ್ರಂಟಲ್ಲೂ ಅಷ್ಟೇ 1 ಇಂಚ್ ಮಾರ್ಕ್ ಕೊಟ್ಬಿಟ್ಟು
ಒಂದು ಶೇಪ್ ಕೊಟ್ಬಿಡಿ. ಫ್ರಂಟಲ್ಲೇನು ಎಕ್ಸ್ಟ್ರಾ ತೆಗಿಯೋ ಅವಶ್ಯಕತೆ ಇಲ್ಲ. ಈ ರೀತಿಯೂ ಮಾಡಿ ನೋಡಿ ಒಂದು ಸರಿ, ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ನಾವು ಎಕ್ಸ್ಟ್ರಾ ತೆಗ್ದಾಗ ಏನಾಗುತ್ತೆ ಅಂದರೆ ಥರ ಒಳಗಡೆ ಹೋದಂಗೆ ಸುಕ್ ಬಂದಂಗೆ ಕಾಣುತ್ತೆ. ಇದು ನಾವು ಕರೆಕ್ಟಾಗಿ ಈ ಥರ ಕೊಟ್ಟಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ನಾನು ನೋಡ್ತಾ ಇದ್ದೀನಿ, 3/4 ಇಂಚ್ ಎಕ್ಸ್ಟ್ರಾ ಇದೆ. ನಾವು ಅಲ್ಲಿ ಡಾಟಲ್ಲಿ ಇಡಿದಾಗ 3/4 ಇಂಚ್ ಕರೆಕ್ಟಾಗಿ ಹೋಗುತ್ತೆ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ನೋಡಿ ಇವಾಗ ಮೇಲಿಂದ 1/2 ಇಂಚ್ ಬಿಟ್ಟಿದ್ದೀನಿ ಅಟ್ಯಾಚಿಂಗಿಗೋಸ್ಕರ, ಗೊತ್ತಾಯ್ತಲ್ಲ. ಮಾರ್ಕು ಇಲ್ಲಿಂದ ನೋಡ್ಕೊಳ್ಳಿ, 8/4 ಕರೆಕ್ಟಾಗಿದೆ. ನಮಗೆ ಬೇಕಾಗಿರೋದು 7/4. ನೋಡಿ ಪಕ್ಕ ಬಂದಿದೆ. ಏನೇ ನಾವು ಮಾರ್ಕ್ ಮಾಡಿದರೂ ಒಂದು ಸರಿ ಕ್ರಾಸ್ ಚೆಕ್ ಆರ್ಮೋಲ್ ಮಾಡಲೇಬೇಕು. ಅವು ಮಾಡಿದ್ರೇ ಬ್ಲೌಸ್ ಕರೆಕ್ಟಾಗಿ ಬರೋದು. ಸ್ವಲ್ಪ ತಾಳ್ಮೆಯಿಂದ ಮಾಡಿ. 1 ಪಾಯಿಂಟ್ ಮಿಸ್ ಆದರೂ ಮತ್ತು ಇಡೀ ಬ್ಲೌಸ್ ಮಿಸ್ ಆಗುತ್ತೆ. ವೇಸ್ಟಲ್ಲಿ ಬಂದು 8 ಇದೆ. ನಾನು ಡಾಟ್ಗೆ ಮಾರ್ಕ್ ಮಾಡಿರೋ 3/4 ಇಂಚ್ ಎರಡೂ ಕಡೆಯೂ ಬಿಟ್ಟು ಲೆಕ್ಕ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 8 ಬಂದಿದೆ. ಸೊ ಈ ಥರ ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಇಟ್ಕೊಂಬಿಡಿ. ಫ್ರಂಟ್ ರೆಡಿ ಆಯಿತು. ಕಟ್ ಮಾಡಿ ಎತ್ತಿಟ್ಕೊಂಬಿಡೋಣ. ನೆಕ್ಸ್ಟು ಸ್ಲೀವ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಲೀವ್ಗೆ ಎಡ್ಜಲ್ಲಿ ಸ್ವಲ್ಪ ಕ್ರಾಸ್ ಇರೋದ್ರಿಂದ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ, ಮತ್ತು 1/2 ಇಂಚ್ ಮಾರ್ಜಿನ್ ಲೈನ್ ಹಾಕ್ಕೋತಾ ಇದ್ದೀನಿ. ಸ್ಲೀವಲ್ಲಿ ಏನು ಅಂತ ಹೆವಿ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಏನು ರೆಡಿ ಇದೆಯೋ ಅದಕ್ಕೆ ಮಾರ್ಕ್ ಮಾಡ್ಕೊಂಬಿಟ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಇಟ್ಕೊಬಿಟ್ರೆ ಸಾಕು. ನೋಡಿ ರೆಡಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೀಮಾ ಲೈನ್ಸಿಗೆ 1.5 ಇಂಚು, ಇಲ್ಲಿ ಸ್ಲೀವ್ ಅಟ್ಯಾಚಿಗೆ 1 ಮಾರ್ಕು, ಮಾರ್ಜಿನ್ಗೆ 1/2 ಇಂಚು ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ ಡೌನು. ಶೇಪ್ ಕೊಡೋಕ್ಕೆ ನಿಮಗೆ ಕನ್ಫ್ಯೂಸ್ ಇದ್ದರೆ ಆ ಶೇಪ್ ಬಂದಿದೆಯಲ್ಲ ಅಲ್ಲಿಗೆ ಒಂದು ಲೈಟಾಗಿ ಒಂದು ಮಾರ್ಕ್ ಮಾಡ್ಕೊಂಡಿರಿ, ಸಾಕಾಗುತ್ತೆ. ಮತ್ತು ಇವಾಗ ಇದರಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಸ್ಟ್ರೈಟ್ ಈ ಥರ ಲೈನ್ ಹಾಕ್ಕೊಳಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತಂದರೆ, ನಿಮ್ಮದು ಆರ್ಮೋಲ್ ರೌಂಡ್ ಬಂದು 14.5 ಇದೆ. 14.5 ನಾವು ಅರ್ಧ ಮಾಡಿದ್ರೆ 7/4 ಬರುತ್ತೆ. 7/4 1 ಇಂಚ್ ಮೈನಸ್ ಮಾಡಿದ್ರೆ 6/4 ಬರುತ್ತೆ. ನೋಡಿ ಇವಾಗ 6/4ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 1.5 ಇಂಚು ಸೀಮಾ ಲೈನ್ಸು ಈ ಥರ ಮಾಡ್ಕೊಂಬಿಡಿ. ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಈ ಥರ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಬಿಟ್ರೆ ಮುಗೀತು. ಇವಾಗ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಬ್ಯಾಕ್ ಶೇಪ್ ಕೊಟ್ಕೊಳ್ಳೋಣ. ಫಸ್ಟು ಹಾಫ್ ಅನ್ ಇಂಚಿಂದ 3/4 ಇಂಚ್ವರೆಗೂ ಫ್ರಂಟ್ ಶೇಪ್ ಕೊಟ್ಕೊಳ್ಳಿ. ಇಷ್ಟೇ, ಸ್ಲೀವ್ ರೆಡಿ ಆಯಿತು. ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಮುಗೀತು. ಸ್ಲೀವಲ್ಲಿ ಮೇಯ್ನ್ ಬರೋದೇ ಈ ವಿಡ್ತು. ಅದನ್ನು ಈ ಥರ ಈಗ ನಾನು ಹೇಳ್ಕೊಟ್ಟಿರೋ ಒಂದು ಐಡಿಯಾ ಉಪಯೋಗಿಸಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಈ ರೆಡಿ ಸ್ಟಿಚಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ, ಮತ್ತು ಸೆಂಟರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ಮತ್ತು ಮೇಲ್ಗಡೆ ಇರೋದು 2 ಪೀಸ್ ತೊಗೊಂಡು ಫ್ರಂಟಿಗೆ 1/2 ಇಂಚಿಂದ 3/4 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಶೇಪಲ್ಲಿ. ನಾನು ಸ್ಲೀವಿಗೆ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ನಾನು ಬಾಡಿ ಪೀಸಲ್ಲಿ ಕಟ್ ಮಾಡಿಲ್ಲ. ಸ್ಲೀವಿಗೆ ಕಟ್ ಮಾಡಿದ್ರೇ ಸಾಕಾಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ ಶೇಪು. ಉಲ್ಟಾ ಸೀದಾ ಕನ್ಫ್ಯೂಸ್ ಆಗಬಾರ್ದು ಅಂತ ಎರಡೂ ಕಡೆ ಬರೆದಿದ್ದೀನಿ. ಮತ್ತು ನಾವು ಎರಡೂ ಕಡೆಯೂ ಈ ಥರ ರೆಡಿ ಲೈನ್ಗಳು ಹಾಕ್ಕೊಂಬಿಟ್ಟಾಗ ಬ್ಲೌಸ್ ರೆಡಿ ಆದ ಕೊನೆಯಲ್ಲಿ ಸ್ಟಿಚ್ ಆಗಬೇಕಾದ್ರೆ ನಮ್ಗೆ ಸ್ವಲ್ಪನೂ ಕನ್ಫ್ಯೂಸ್ ಆಗೋಲ್ಲ, ನೀಟಾಗಿ ಮಾಡ್ಕೊಂಬಿಡ್ಬೋದು. ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಫುಲ್ ಲೈನ್ ಹಾಕ್ಬಿಡ್ತೀನಿ. ಇವಾಗ ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ 7/4 ಬರಬೇಕು, 7/4 ಬಂದಿದೆ ಪಕ್ಕ. ಇವಾಗ
ಕ್ರಾಸ್ ಪಟ್ಟಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಕ್ರಾಸ್ ಪಟ್ಟಿ ಕಟ್ ಮಾಡೋದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಏನೋ ಒಂದು ಅಂದಾಜು ಇಟ್ಕೊಂಡ್ಬಿಟ್ಟು ಬ್ಲೌಸಲ್ಲಿ ಏನಿರುತ್ತೋ ಅದನ್ನು ಕಟ್ ಮಾಡಿಬಿಡ್ತೀವಿ ನಾವು. ಸೊ ಆ ಥರ ಕ್ರೂಡ್ ಲೆಕ್ಕದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಫಸ್ಟು ಫ್ರಂಟು ಬ್ಯಾಕು ಎರಡನ್ನೂ ಇಟ್ಕೊಳ್ಳೋಣ. ಮೇಲ್ಗಡೆ ಫ್ರಂಟ್ ಡಾಟ್ ಹಿಡಿತೀವಲ್ಲ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತು ಬಸ್ಟ್ ಪಾಯಿಂಟಲ್ಲಿ ಡಾಟ್ ಹಿಡಿಯೋದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ಕುಡಿಸ್ಕೊಳ್ಳೋಣ. ಮಾರ್ಜಿನ್ ಎಲ್ಲಿ ಕುತ್ಕೋಬೇಕಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ನಾವು ಈಗ ನಮಗೆ ಬೇಕಾಗಿರೋದು ಮಿಕ್ಕಿರೋ ಪೀಸಿಗೆ ಅಷ್ಟು ಪಟ್ಟಿ. ಇವಾಗ ಇದನ್ನು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. 1/2 ಇಂಚು ಅಟ್ಯಾಚಿಂಗಿಗೆ ಬಿಟ್ಟಿದ್ದೀನಿ ಪಟ್ಟಿ. ಗ್ರೇಡಿ ಎಷ್ಟಿದೆ? 4 ಇದೆ. ಈ ಕಡೆ 4 ಇಂಚ್ ಬೇಕು ಇವಾಗ ನನಗೆ. ಇವಾಗ ಈ ಕಡೆ 1/2 ಇಂಚ್ ಮಾರ್ಜಿನ್ಗೆ ಬಿಟ್ಟಿದ್ದೀನಿ ಮತ್ತು 1/2 ಇಂಚು ಡಾಟ್ ಹಿಡಿತೀವಿ ಫ್ರಂಟಲ್ಲಿ. ಅದರಿಂದ ನಾನು 1 ಇಂಚ್ ಮೇಲೆ ಬಿಟ್ಟಿದ್ದೀನಿ. ರೆಡಿ ನೋಡೋದು ಬೇಕು ಅಂದರೆ ಇವಾಗ 4 ಇದೆ. ಇವಾಗ ನಾನು ಪರ್ಫೆಕ್ಟ್ ಹೇಳ್ತೆ, ಎರಡೂ ಕಡೆ 4 ಇಂಚು ನನಗೆ ಬೇಕು. ನೋಡಿ, ಇವಾಗ ಈ ಥರ ಒಂದು ಪೀಸ್ ತೊಗೊಂಡು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಉದ್ದ ಬಂದು ವೇಸ್ಟ್ 8 ಇದೆ. 1.5 ಇಂಚು ಸೀಮ್ ಅಲೈನ್ಸು, 1/2 ಇಂಚು ಅಟ್ಯಾಚಿಂಗ್ ಮಾರ್ಜಿನ್ನು 10 ಬೇಕು ಇವಾಗ ನನಗೆ. 10ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 10ಕ್ಕೆ ಮಾರ್ಕ್ ಮಾಡಿಕೊಂಡು ಈ ಕಡೆಯೂ 4 ಇಂಚ್ ಬೇಕಲ್ವಾ, ಈ ಕಡೆಯೂ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇವಾಗ ನಾವು ಯಾವ ರೀತಿ ಬೇಕು ಆ ಥರ ಶೇಪ್ ಕೊಡಬಾರ್ದು. ಒಬ್ಬರು 2.5 ಶೇಪ್ ಕೊಡಿ ಅಂತಾರೆ, ಒಬ್ಬರು 1.5 ಶೇಪ್ ಕೊಡಿ ಅಂತಾರೆ. ಆ ಥರ ಕೊಡಬಾರ್ದು. ಆ ಥರ ಕೊಟ್ಟಾಗ ಫ್ರಂಟ್ ಶೇಪೇ ಬೇರೆ ಥರ ಇರುತ್ತೆ, ಕ್ರಾಸ್ ಪಟ್ಟಿ ಶೇಪೇ ಬೇರೆ ಥರ ಇರುತ್ತೆ, ಅದು ನೀಟಾಗಿ ಕುತ್ಕೊಳ್ಳಲ್ಲ. ನಾವು ಯಾವಾಗಲೂ ಮಾರ್ಕ್ ಮಾಡಬೇಕಾದ್ರೆ ಈ ಥರ ಫ್ರಂಟೇ ಇಟ್ಕೊಬಿಡಿ. ಈಗ ಅಲ್ಲಿ 4 ಇಂಚಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಲ್ಲಿಂದ ಬಂದು ಡಾಟ್ ಪಾಯಿಂಟಿಗೆ ಫಸ್ಟ್ನೇ ಮಾರ್ಕ್ ಮಾಡಿದ್ದೀನಲ್ವ, ಅಲ್ಲಿವರೆಗೂ ನಿಲ್ಲಿಸೋಣ. ಆಮೇಲೆ ಡಾಟ್ ಪಾಯಿಂಟ್ 2ನೇದರಿಂದ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಶೇಪ್ ನೀಟಾಗಿ ಕುತ್ಕೊಳ್ಳುತ್ತೆ ಆವಾಗ. ಈ ಥರ ಮೆಜರ್ಮೆಂಟು ಪಕ್ಕ ಬರುತ್ತೆ, ಶೇಪು ನೀಟಾಗಿ ಕೂರಿಸುತ್ತೆ. ಇವಾಗ ಕ್ರಾಸ್ ಪಟ್ಟಿ ಕಟ್ ಮಾಡಿ ಎತ್ತಿಟ್ಕೊಬಿಡೋಣ. ಮತ್ತು ನೋಡಿ, ಇವಾಗ ಫೈನಲ್ಗೆ ಫ್ರಂಟು ಬ್ಯಾಕು ಮತ್ತು ಪಟ್ಟಿ ಮೂರನ್ನು ಇಟ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಬಂದಿದೆಯಾ ಹೇಗೆ ಅನ್ನೋದನ್ನು. ನೋಡಿ, ಈ ಥರ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಳ್ಳಿ. ನೋಡಿ, 1/2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಪಕ್ಕ ಕೂತಿದೆ. ಇಲ್ಲೂ ಅಷ್ಟೇ, ಇದು ಡಾಟ್ ಇದು 2 ಇಂಚ್ ಎಕ್ಸ್ಟ್ರಾ ಇದೆ, ಕರೆಕ್ಟಾಗಿ ಬಂದಿದೆ, ಕಾಣಿಸ್ತಿದೆ ಅನ್ಕೋತೀನಿ. ಈ ಥರ ಚೆಕ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸು, ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ. ಆಯಿತು. ಇವಾಗ ಇನ್ನೊಂದು ಸರಿ ಸ್ಲೀವ್ದು ಮತ್ತು ಹಾರ್ಮೋಲ್ ಎರಡೂ ಓಕೆ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಫ್ರಂಟು. ನೋಡಿ, ಫ್ರಂಟಲ್ಲಿ 3/4 ಇಂಚು ಜಾಸ್ತಿ ಬರಬೇಕು, 3/4 ಇಂಚ್ ಜಾಸ್ತಿ ಇದೆ. ಈ ಕಡೆಯಿಂದ ಚೆಕ್ ಮಾಡ್ತೀನಿ ನೋಡಿ. ಇವಾಗ ಒಂದು ಸರಿ ಮೇಲ್ಗಡೆ ಅಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಶೋಲ್ಡರ್ ಜಾಯಿಂಟ್ ಹತ್ರ. ನೋಡಿ, ಇವಾಗ ಬ್ಯಾಕಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಹಾಫ್ ಅನ್ ಇಂಚ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಪಕ್ಕ ಕುತ್ಕೊಳ್ಳುತ್ತೆ ಜಾಯಿಂಟು. ಯಾರೇ ಆದರೂ ಅಷ್ಟೇ ಹಾರ್ಮೋಲ್ ಒಂದು ಪಕ್ಕ ಚೆಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ಬಂದು ಹೋಯ್ತು ಅಂದರೆ ಮತ್ತೆ ಎಲ್ಲ ಇಡೀ ಬ್ಲೌಸೇ ಹಾಳಾಗಿಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿದೆ. ಮತ್ತು ಇವಾಗ ಮಿಕ್ಕಿರೋ ಪೀಸಲ್ಲಿ ಕಾಜಾಪಟ್ಟಿ ಮತ್ತು ಹುಕ್ಪಟ್ಟಿ ಎರಡೂ ಕಟ್ ಮಾಡಿ ಇಟ್ಕೊಬಿಡೋಣ. ಕಾಜಾಪಟ್ಟಿ ಬಂದು ಒಂದು 3 ಇಂಚ್ ಕಟ್ ಮಾಡ್ಕೊಳ್ಳಿ. ಹುಕ್ಪಟ್ಟಿ ಬಂದು ಒಂದು 2 ಇಂಚ್ ಸಾಕಾಗುತ್ತೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ. ಎಲ್ಲ ಪಾರ್ಟು ರೆಡಿ ಆಯಿತು. ಇವಾಗ ಬಾಡಿ ಪೀಸ್ ಮೇಲೆ ಹಾಕ್ಕೊಬಿಡೋಣ ನೀಟಾಗಿ. ಈಗ ನಾನು ತಗೋತಾ ಇದ್ದೀನಿ ನೋಡಿ, ಇದು ಬಾಡಿ ಪೀಸ್ ಇದ್ರದ್ದು. ಈ ಥರ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಸರಿ ನೋಡ್ಕೊಬಿಡಿ. ಒಂದು ಪನ್ನ ಉದ್ದ ಇರುತ್ತೆ, ಒಂದು ಅಗಲ ಇರುತ್ತೆ. ಕೆಲವೊಂದು ಸರಿ ನಾವು ಸ್ಲೀವ್ಗೆ ಜಾಯಿಂಟೇ ಕೊಡಬೇಕಾಗತ್ತೆ.
ಫಸ್ಟ್ ಈ ಥರ ಹಾಕ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ಲೀವ್ಗೆ ಯಾವ ಥರ ನಾವು ಹಾಕ್ಕೋಬೋದು ಅಂತ. ಸ್ಲೀವ್ ಜಾಯಿಂಟ್ ಕೊಡೋದಂದರೆ ಆಲ್ಮೋಸ್ಟ್ ಎಲ್ರಿಗೂ ಬೇಜಾರು. ಹಂಗಾಗಿ ಫಸ್ಟ್ ಈ ಥರ ಹಾಕ್ಕೊಂಡು ನೋಡಿಕೊಂಡು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಬಿಡಿ. ಈ ಕಟ್ಟಿಂಗಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.